ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮುಂಬರುವ 2026-27ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ನೂತನ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಲೇಬೇಕು ಅಂತ ಒತ್ತಾಯಿಸಿ ಶುಕ್ರವಾರ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭ ಮಾಡಲಾಗಿದೆ. ಹೋರಾಟ ಸಮಿತಿಯ ಮುಖಂಡರು ಹಾಗೂ ಗಣ್ಯರು ಸಸಿಗೆ ನೀರು ನುಸುವುದರ ಮೂಲಕ ಅನಿರ್ದಿಷ್ಟಾವಧಿ ಸತ್ಯಾಗ್ರಹಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸುಲೋಚನಾ ಯಾದವಾಡ, ಸರಸ್ವತಿ ಮಾಲಶೆಟ್ಟಿ, ಪದ್ಮಾವತಿ, ಸರಳಾ ಫತೇಪುರ್, ಗೈಬು, ಜೈನೇಖಾನ್, ಜಗದೀಶ್ ದೇವರಟ್ಟಿ, ಶಫಿ ಬೆಣ್ಣಿ, ವಿಜಯ್ ನಾಯಕ, ವಿಜಯ್ ಗುಡದಾರಿ ಮಾತನಾಡಿ, ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ನೂತನ ರೈಲ್ವೆ ಮಾರ್ಗಕ್ಕಾಗಿ 2019ರಲ್ಲಿ ಸರ್ವೆ ಕಾರ್ಯ ಮುಗಿದಿದೆ. ಆದರೆ ಅಂದಿನ ಅಧಿಕಾರಿಗಳು ನೀಡಿದ ತಪ್ಪು ವರದಿಯಿಂದ ಈ ಯೋಜನೆ ನೆನೆಗುದಿಗೆ ಬಿದ್ದಿರುವುದು ವಿಷಾದದ ಸಂಗತಿ. ಇತ್ತೀಚೆಗೆ ಕುತ್ಬುದ್ದೀನ್ ಕಾಜಿಯವರ ನೇತೃತ್ವದಲ್ಲಿ ಲೋಕಾಪುರ, ರಾಮದುರ್ಗ ಹಾಗೂ ಸವದತ್ತಿ ಕ್ಷೇತ್ರದ ಜನತೆಯಿಂದ ಮತ್ತೆ ನಿರಂತರ ಹೋರಾಟ ಮಾಡಲಾಗ್ತಾ ಇದೆ ಮತ್ತು ಈಗಾಗಲೇ 2024ರ ಡಿಸೆಂಬರ್ನಲ್ಲಿ ರಾಮದುರ್ಗ ಪಟ್ಟಣದಲ್ಲಿ ಬೃಹತ್ ಪ್ರಮಾಣದ ಹೋರಾಟ ಕೂಡ ಮಾಡಲಾಗಿದೆ. ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗ ನಿರ್ಮಾಣದಿಂದ ಈ ಭಾಗದ ಕೋಟ್ಯಾಂತರ ಭಕ್ತರು ಬರುವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳು ಆದ ಯಲ್ಲಮ್ಮ ದೇವಸ್ಥಾನ, ಶಿರಸಂಗಿ ಕಾಳಮ್ಮ, ಶಬರಿಗೊಳ್ಳ, ಗೊಡಚಿ ವೀರಭದ್ರೇಶ್ವರ, ರಾಮದುರ್ಗ ಶಿವನಮೂರ್ತಿ ದೇವಸ್ಥಾನಗಳ ದರ್ಶನ ಮತ್ತು ಪ್ರವಾಸಿ ತಾಣಗಳ ಭೇಟಿ ಸುಗಮ ಮತ್ತು ಅಗ್ಗವಾಗಲಿದೆ. ಆದ್ದರಿಂದ 2026-27ನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸುವ ಜೊತೆಗೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದರು. रेलवे पटरी के सिलसिले में जो एक ज़माने से एक तवील अरसे से कोशिशों का सिलसिला जारी है, उसी एक हसीन कड़ी में हम लोग यहाँ पर हाजिर हुए हैं. जुमा का मुबारक दिन है और हम लोग यहाँ पर पहुँचकर रेलवे मार्ग के सिलसिले में हुकूमत की जानिब अपनी आवाज़ें बुलंद करके यूँ कहना चाहते हैं कि हुकूमतें लोगों की, पब्लिक की सहूलतों के लिए जितना अच्छा काम करेगी, हुकूमतों का नाम उतना ही होगा. सफ़र आदमी की ज़िंदगी का एक लाजिमी हिस्सा है और सफ़र के लिए जितनी सहूलतें और जितनी आसानियाँ हुकूमत फराहम कर सकती है कर देना चाहिए. और मुल्क के माली ख़जाने में, इकनॉमिक में भी इस चीज़ का एक बड़ा अमल दखल है. लिहाजा हम अंजुमन इस्लाम कमेटी और तमाम मुसलमान अपनी जानिब से भी यह अपील और गुजारिश करते हैं कि इस चीज़ को केयरलेस न किया जाए. ये सब की ज़रूरत है. ज़रूरतों की तकमील करना वक्त की हुकूमत और मौजूदा गवर्नमेंट का फरीज़ा है. लिहाजा बल्कि गवर्नमेंट की ज़िम्मेदारी ये होती है कि ज़रूरतों को महसूस करके खुद से काम को अंजाम दे. अगर गफलत हो गई तो जब आवाम अपनी फरियाद लेकर पहुँचे, आवाज़ बुलंद करे, तो फिर उस पर भी खामोशी अपनाना और नज़रअंदाज करना ये बिल्कुल मुनासिब नहीं. जितना जल्द हो सके इस काम को अंजाम दे दिया जाए ताकि लोगों के सफ़र में आसानी हो और कई एतबार से इसके फ़ायदे जो मुल्क और मुल्क के बाशिंदों से, बिलखुसूस हमारे इस इलाके से जुड़े हुए हैं, हमारे इस इलाके में इस चीज़ की ज़रूरत और अतराफ़ के इलाक़ों में सख्ती से महसूस की जा रही है, जल्दी से इस चीज़ को अंजाम दे दिया जाए. हम दुआ भी करते हैं कि अल्लाह ताला हुकूमतों को अपनी ज़िम्मेदारी को समझने की तौफ़ीक़ अता फरमाए और बाशिंदों के लिए जितनी सहूलतें और जितनी आसानियाँ फराहम कर सकते हैं उन्हें करने का जज्बा अता करें. ನಾವೆಲ್ಲರೂ ಧರಣಿ ಮಾಡ್ತಾ ಇದ್ದೇವೆ. ಇಲ್ಲಿ ಮಕ್ಕಳಿಗೆಲ್ಲ ಎಜುಕೇಷನ್ದಲ್ಲಿ ತ್ರಾಸ ಐತಿ. ಎಲ್ಲರೂ ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ ಈ ರೀತಿ ಹೆಚ್ಚಿನ ವ್ಯಾಸಂಗಕ್ಕಾಗಿ ಬೇರೆ ಊರಿಗೆ ಹೋಗ್ಬೇಕಾಗೈತಿ. ಆ ಪ್ರಕಾರವಾಗಿ ಮಕ್ಕಳಿಗೆಲ್ಲ ಆಯಿತು, ಆಮೇಲೆ ಹೆಣ್ಮಕ್ಳಿಗಾಯಿತು ರೈಲ್ವೆ ಅತ್ಯವಶ್ಯಕ. ಇದು 20 ವರ್ಷದಿಂದ ಆಗಬೇಕಾದಂಥ ಕೆಲಸ ಭಾಳ ವಿಳಂಬ ಆಯ್ತು. ಈಗ ಕುತ್ಬುದ್ದೀನ್ ಕಾಜಿ ಅವ್ರ ನೇತೃತ್ವದೊಳಗೆ ಇವರೆಲ್ಲರೂ ಇವರೆಲ್ಲರೂ ನಾವೆಲ್ಲರೂ ಕೂಡಿ ಈ ಧರಣಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಕೇಂದ್ರ ಸರ್ಕಾರದವರು ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕರೆಯನ್ನು ಸ್ವೀಕರಿಸಿ ನಮ್ಮ ತಾಲೂಕಿಗೆ ರೈಲ್ವೆ ಮಾರ್ಗವನ್ನು ಒದಗಿಸಿಕೊಡ್ಬೇಕಂತ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ಇಲ್ಲಿ ಇದ್ದಿರ್ತಕ್ಕಂಥ ಎಲ್ಲರಿಗೂ ಎಲ್ಲರೂ ಸಹಾಯ ಮಾಡಿ ನಾವೆಲ್ಲರೂ ಧರಣಿಯನ್ನು
ನಾವು ಇನ್ನರ್ ವೀಲ್ ಸಂಸ್ಥೆ ಆಯಿತು, ನಮ್ಮ ಲೈನ್ಸ್ ಸಂಸ್ಥೆ ಆಯಿತು, ನಾವು ಇವರೊಂದಿಗೆ ಬೆಂಬಲವಾಗಿ ನಿಂತು ನಾವು ಈ ಧರಣಿಯನ್ನು ಮುಂದುವರಿಸ್ತಾ ಅಂತ ಹೇಳ್ತಾ ನನ್ನ ವೇದಿಕೆಯಲ್ಲಿ ಆಸೀನರಾಗಿರುವ ಪರಶುರಾಮನ ಪಾವಿತ್ರ್ಯದೊಂದಿಗೆ ಆಧುನಿಕ ಪರಶುರಾಮನಾಗಿ ಹೋರಾಟದ ವೇದಿಕೆಯಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ಇರುವಂಥ ಕುತುಬುದ್ದೀನ್ ಖಾಜಿರವರೇ, ಇಲ್ಲಿಂದಲೇ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ರೆ, ಈ ದಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ ದಿನ. ನೇತಾಜಿಯವರ 129ನೇ ಜನ್ಮದಿನ 1897 ಇದೇ ದಿನ ಅಂದರೆ ಜನವರಿ 23ರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು. ತಮಗೆಲ್ಲವೂ ಗೊತ್ತಿರುವ ಹಾಗೆ ಸಶಸ್ತ್ರ ಹೋರಾಟ, ಬ್ರಿಟಿಷರ ವಿರುದ್ಧವಾಗಿ ಸಶಸ್ತ್ರ ಹೋರಾಟ ಮಾಡೋದಕ್ಕೆ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದ್ರು. ಅದನ್ನ ಆಜಾದ್ ಹಿಂದ್ ಫೌಜ್ ಅಂತ ಕರೀತಾರೆ. ಒಂದು 6-7 ತಿಂಗಳಿಂದ ಆಯ್ತು ಹೋರಾಟ ಮಾಡ್ತಾ ಇದ್ದು. ನಮ್ಮ ಕುತುಬುದ್ದೀನ್ ಖಾಜಿ ಅವರಂತೂ ನಾವು ರೈಲ್ವೆದಾಗ ಹತ್ತವರು ನಾವು ನೀವು ನಮ್ಮ ಮಕ್ಕಳು ಮರಿ, ಆದರೆ ಜಾಸ್ತಿ ಜವಾಬ್ದಾರಿ ತಗೊಂಡು ರೈಲ್ವೆ ಹೋರಾಟನ ಮಾಡ್ತಕ್ಕಂಥ ಕುತುಬುದ್ದೀನ್ ಖಾಜಿ ಸರ್ ಅವ್ರಿಗೆ ನಮ್ಮ ರಾಮದುರ್ಗ ತಾಲೂಕು ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ. ತದನಂತರ ನಮ್ಮ ತಾಲೂಕಿಗೆ ಕನಸಿನ ಮಾತಾಗಿತ್ತು ರೈಲ್ವೆ ಬರೋದು. ಯಾರಿಗೆ ಕನಸು ಮನಸ್ಸಿನಾಗೂ ರೈಲ್ವೆ ಬರ್ತೈತೆ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ಒಂದು ಕ್ರಾಂತಿಕಾರಿಗಳ ತಲೆಯಲ್ಲಿ ಬಂದು ನಾವು ನಮ್ಮ ರಾಮದುರ್ಗಕ್ಕೆ ರೈಲ್ವೆ ಮಾಡ್ಕೋಬಾರ್ದ್ಯಾಕ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಎಲ್ಲರೂ ಮುಂದಾಗ್ಯಾರ ಹೋರಾಟಕ್ಕೆ. ಇದು ಬಂದೇ ಬರ್ತೈತಿ ಅನ್ನುವಂಥ ಭರವಸೆ ಕೂಡ ನನಗೂ ಐತಿ. ಯಾಕಂದ್ರೆ ಪ್ರತಿಯೊಂದನ್ನು ಪಡ್ಕೋಬೇಕಾದ್ರೆ ಈಗಿನ ಸರ್ಕಾರಗಳು ತಾವಾಗೆ ಬಂದು ಯಾವ ನಮ್ಮ ಮನೆಗೆ ಅವನು ಕೊಡಂಗಿಲ್ಲ ರೀ. ಹೋರಾಟದಿಂದ ಮಾತ್ರ ಅವ್ನು ಪಡ್ಕೊಳಕ್ಕೆ ಸಾಧ್ಯ. ಈಗ ಹೋರಾಟ ನಡೆದೈತೆ ಆಲ್ರೆಡಿ. ಇದೇ ಹೋರಾಟಕ್ಕೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಸಪೋರ್ಟ್ ಮಾಡಿದ್ರೆ ನಾವೆಲ್ಲರೂ ಮನೆಯಾಗಿದ್ದಂಥವ್ರು ಈಗಿನೇನು ಬಂದಾರಲ್ಲ, ಇವ್ರ ಹೆಂಡ್ರು, ಇವ್ರ ಗಂಡ್ರು, ಇವ್ರ ಮಕ್ಕಳು ಅಷ್ಟೇ ಹತ್ತುದಿಲ್ರಿ ರೈಲ್ವೆದಾಗ. ಪ್ರತಿಯೊಬ್ಬರು ಯಾರ್ಯಾರು ಹಳ್ಳಿ ಆಗದಿರಿ, ಮನೆ ಆಗದಿರಿ, ಅಂಗಡಿ ಆಗದಿರಿ, ಎಲ್ಲೆಲ್ಲಿದಿರಲ್ಲ ಪ್ರತಿಯೊಬ್ಬರು ಫ್ಯಾಮಿಲಿಯವರು ರೈಲ್ವೆ ಹತ್ತಕ್ಕೆ ಅವಶ್ಯಕತೆ ಐತಿ. 25 ವರ್ಷಗಳಿಂದ ಈ ಹೋರಾಟ ಆಗ್ಕೋತ ಬಂದೈತಿ. 2019ರಲ್ಲಿ ಇಲ್ಲಿ ಸರ್ವೆ ಆಗಿ ಅದನ್ನ ಅನುಮೋದನೆಗೆ ರೈಲ್ವೆ ಮಂತ್ರಾಲಯಕ್ಕೆ ಕಳಿಸಿ ಅದನ್ನ ಅನುಮೋದನೆ ತಗೊಂಡು ಈಗಾಗಲೇ ಕೆಲಸ ಚಾಲು ಮಾಡಬೇಕಾಗಿತ್ತು. ಆದರೆ ಈ ಇಚ್ಛಾಶಕ್ತಿ ಕಡಿಮೆ ಇರುವುದರಿಂದ ಅವಾಗಿನ ಅಧಿಕಾರಿಗಳು 2019ರಲ್ಲಿ ಕೋವಿಡ್ ಇರುವುದರಿಂದ ಅದನ್ನ ತೇಪೆ ಹಚ್ಚುವಂತ ಒಂದು ಕೆಲಸ ಮಾಡಿ ಅದನ್ನ ಕೆಲಸವನ್ನ ಮಾಡದೆ ಹಾಗೆ ಬಿಟ್ಟುಬಿಟ್ಟಿದ್ರು. ಅದು ಗೊತ್ತಾಗಿ ಮತ್ತೆ ಇಲ್ಲಿ ಒಂದು ಚಳವಳಿ ಮತ್ತೆ ಚಾಲು ಆಯ್ತು. ತೆಗ್ಗಿಯವರಿದ್ದಾಗ ಚಾಲು ಆಯ್ತು. ನಮ್ಮ ಡುಮಾಕ್ ವಕೀಲರು ಇದ್ದಾಗ ಅವರು ಭಾಗವಹಿಸಿ ಈ ಹೋರಾಟವನ್ನು ಚಾಲು ಮಾಡಿದ್ರು. ನಡಬರ್ಕ್ ಅವ್ರೇನು ಮತ್ತೆ ಅದು ಸ್ಥಗಿತ ಆಗಿತ್ತು. ಮತ್ತೆ ನಾವು ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನ ಮಾಡಿಕೊಂಡು ಕುತುಬುದ್ದೀನ್ ಖಾಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಹೋರಾಟ ಸಮಿತಿ ಬಿಟ್ಟು ಬಿಡದೆ ಸುಮಾರು 20-25 ವರ್ಷಗಳಿಂದ ಹೋರಾಟವನ್ನ ಮಾಡ್ಕೋತಾ ಬಂದಿದ್ದಾರೆ. ಆದ್ರೆ ಈಗ ಬಂದ ಇದು ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿ ಮತ್ತೆ ಒಂದು ಹೊಸ ಚಳುವಳಿಯನ್ನು ಮಾಡುವುದರ ಮುಖಾಂತರ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಚಾಲನೆಯನ್ನು ನೀಡ್ತಾ ಇದ್ದಾರಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಂಧುಗಳೇ, ಬೆಳಗಾವಿ ಜಿಲ್ಲೆಯೊಳಗೆ ಅತಿ ಹಿಂದುಳಿದ ತಾಲೂಕು ಯಾವ್ದಂದ್ರೆ ನಮ್ದ. ಎಲ್ಲ ರಂಗದಾಗ ತಗೊಳ್ರಿ. ಅದಕ್ಕೆ ನಾವು ಏನಾರ ಪಡಿಬೇಕಂತಂದ್ರೆ ಹೋರಾಟದ ಮೂಲಕನ ಪಡಿಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಹೇಳಿದ್ದಾರೆ. ಅದಕ್ಕೆ ಬಂಧುಗಳೇ, ಈ ಹಿರಿಯರ ನೇತೃತ್ವದಲ್ಲಿ ಸನ್ಮಾನ್ಯ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಎಲ್ಲರನ್ನ ಒಟ್ಟಾಗಿ ತಗೊಂಡು ಈ ಹೋರಾಟವನ್ನು ನಾವು ಮಾಡಿ ಯಶಸ್ವಿಯಾಗುವವರೆಗೆ ಬಿಡುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಯಾಕಂತಂದ್ರೆ ಬಂಧುಗಳೇ, ಇವತ್ತ ನಮ್ಮ ರಾಮದುರ್ಗ ತಾಲೂಕು ಅಭಿವೃದ್ಧಿ ಹೊಂದಬೇಕಂತಂದ್ರೆ ಆರ್ಥಿಕ ಕಾರಿಡಾರ್ ಅವಶ್ಯಕತೆ ಭಾಳ ಐತಿ. ಈಗ ನೋಡ್ರಿ, ಹೈದರಾಬಾದ್ ಟು ಪಣಜಿ ಹೈವೇ ನಡೆದದ. ಇನ್ನೊಂದು 2-3 ವರ್ಷದೊಳಗೆ ಅದು ಮುಗೀತದ. ಅದಾತು ಅಂತಂದ್ರೆ ಆಂಧ್ರ, ಕರ್ನಾಟಕ ಮತ್ತು ಗೋವಾಕ್ಕೆ ಅದು ಸರಕು ಸಾಗಣೆ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಅನುಕೂಲ ಆಗ್ತದೆ. ಅದರಂತೆ ಈಗ
ಬಾಗಲಕೋಟೆಯಿಂದ ಕುಡ್ಚಿಗೆ ಹೋಗ್ತಕ್ಕಂಥ ಈ ಏನು ರೈಲು ಮಾರ್ಗದ ಮಧ್ಯೆ ಲೋಕಾಪುರದಿಂದ ರಾಮದುರ್ಗ, ಸಿರ್ಸಂಗಿ, ಸೌದತ್ತಿ, ಧಾರವಾಡ ಮೂಲಕ ಈ ಹೊಸ ರೈಲು ಮಾರ್ಗ ಆತಂತಂದ್ರೆ ನಮ್ಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತದೆ. ಆರಂಭ ಆಗಿದೆ. ಈ ಹೋರಾಟ ಇವತ್ತು ನಿನ್ನೆದು ಅಲ್ಲ, ಇದು ಬಹಳ ದಿನಗಳಿಂದ ನಡೀತಾ ಇದೆ. ಈಗ ಇತ್ತೀಚೆಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ನಮ್ಮಲ್ಲಿ ಹೋರಾಟ ಉಗ್ರತೆ ತೊಳಾಗ್ತೈತಿ. ಹಾಗೆ ಈ ಒಂದು ಯಾವುದೇ ಒಂದು ಹೋರಾಟ ಆಗ್ಬೇಕಂತಂದ್ರ ಸ್ಥಳೀಯವಾಗಿ ಯಾವುದೇ ಆದ ಜಾತಿ ಭೇದ ಪಕ್ಷಾತೀತ ಎಲ್ಲ ಕೂಡಿ ಒಗ್ಗಟ್ಟಾಗಿ ಮಾಡಬೇಕು. ಯಾಕಂದ್ರೆ ಇದು ಹೋರಾಟ, ಇದು ರೈಲ್ವೆ ಡಿಪಾರ್ಟ್ಮೆಂಟ್, ಇದು ಯಾವುದೋ ಒಂದು ಬಸ್ ಸ್ಟ್ಯಾಂಡು, ಒಂದು ಬಸ್ಸು, ಒಂದು ರೋಡ್ ಬೇಕಾಗಿದ್ದಲ್ಲ. ಒಂದು ರೈಲ್ವೆ ಹೋರಾಟ ಉಗ್ರತೆ ಎಷ್ಟು ಇರ್ಬೇಕಂತಂದ್ರೆ ಕೇಂದ್ರದಂತ ಇರುವಂತ ಸಚಿವರು ಅಲ್ಲಿ ಅಂತ ಅಧಿಕಾರಿಗಳು ಹೊಳೆ ನೋಡ್ಬೇಕು ಎಲ್ಲಿ ಏನಾಗದಪ್ಪ ಅಂತೇಳಿ. ಇಲ್ಲಾಂದ್ರೆ ಏನಾಗ್ತೈತಿ, ನಮ್ಮ ಈಗ ಹಿರಿಯರು ಈ ರೈಲ್ವೆ ಸಂಬಂಧ ಒಂದು 20 ವರ್ಷಗಳಿಂದ ಹೋರಾಟ ಮಾಡಾಕತ್ತಾರ. ಇಲ್ಲಿ ಎಷ್ಟೋ ಜನ ನೋಡ್ತಾ ಇರೋ ಸುಮ್ಮ ಹೋಗ್ತಾರೆ, ಯಾರು ಇದ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೋತಾ ಇದಿಲ್ಲ. ಈ ರೈಲ್ವೆ ಹೋರಾಟದಿಂದ ಇಲ್ಲಿ ಮೇಲೆ ಒದಗಿ ಕುಂತಾರೆ, ಯಾರಿಗೂ ₹1 ಲಾಭ ಆಗೋದಿಲ್ಲ. ಒಂದರ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ತಾಲೂಕಿಗೆ ಒಂದು ರೈಲ್ವೆ ಸ್ಟೇಷನ್ ಆದ್ರ ಅದರಿಂದ ಎಷ್ಟೋ ಜೀವಗಳು ಬದುಕ್ತಾವ, ಅದರಿಂದ ವ್ಯಾಪಾರ ವೃದ್ಧಿ ಆಗ್ತೈತಿ, ಅದರಿಂದ ಊರು ಒಂದು ಉದ್ಧಾರ ಆಗ್ತೈತಿ. ಆ ಒಂದು ಉದ್ದೇಶಕ್ಕೋಸ್ಕರ ಇವ್ರು ಕಳೆದ ಇಷ್ಟು ದಿವಸದಿಂದ ಹೋರಾಟ ಮಾಡಾಕತ್ತಾರ. ಬೆಳಿಗ್ಗೆಯಿಂದ ಎಷ್ಟೋ ನಮ್ಮ ಇಲ್ಲಿ ಕುಂತಂತ ವೇದಿಕೆ ಮೇಲೆ ಅವ್ರು ನಮಗೆ ಕಾಲ್ ಮಾಡಿದ್ರು, ಎಷ್ಟೋ ಜನಕ್ಕೆ ಮಾಡಿದ್ರು. ನಾವು ಒಂದಿಷ್ಟು ಪ್ರಮುಖರಿಗೆ ಹೇಳಿದೆ, ನಡ್ರಪ್ಪ ಹಿಂಗೆ ಹೋರಾಟ ಆಯ್ತು ಅಂತೇಳಿ, ಬರ್ತೀವಿ ಅಂತ. ಸೊ ಅದಕ್ಕೆ ನಾವು ದಯವಿಟ್ಟು ಒಂದು ತಾಲೂಕು ಜನರ ಕೇಳ್ಕೋದೇನಪ್ಪ ಅಂತ ಇದನ್ನ ವೈಯಕ್ತಿಕವಾಗಿ ತಗೊಳ್ಳೋದು ನಮ್ಮ ತಾಲೂಕು ಅಂತ ಬರ್ಬೇಕಾ. ಇವತ್ತು ನಮ್ಮ ತಾಲೂಕು ಅಂತ ಬಂದಾಗ ಮಾತ್ರ ನಾವು ಇಲ್ಲೊಂದು ಈ ಹೋರಾಟ ಸಕ್ಸಸ್ ಮಾಡಕ್ ಸಾಧ್ಯ ಐತಿ. ಯಾಕಂದ್ರೆ ಈ ರೈಲ್ವೆ ಡಿಪಾರ್ಟ್ಮೆಂಟ್ ಒಂದು ಸಿಸ್ಟಮ್ ಹೆಂಗೈತಪ್ಪ ಅಂತಂದ್ರೆ ನಾವು ಹೋಗಿ ಏನೋ ಒಂದು ಮನವಿ ಕೊಡ್ಬೋದು, ಮನೆಯವರು ಯಾರು ಮಿನಿಸ್ಟ್ರು ಆಫೀಸರ್ಸ್ ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಅದ್ರದ್ದು ತಯಾರಿ ಬಹಳ ಡೀಪ್ ಇರ್ತೈತಿ. ಸೊ ಅದು ನಮ್ಮ ಹೋರಾಟ ಅದು ಉಗ್ರವಾಗಿ ಇದ್ದಾಗ ಮಾತ್ರ ಅವ್ರು ಸೀರಿಯಸ್ ಆಗ್ತಾರ. ಸೊ ಅದಕ್ಕೆ ಈ ಹೋರಾಟಕ್ಕೆ ದಯವಿಟ್ಟು ನಾವು ಇಡೀ ತಾಲೂಕು ಜನದಿಂದ ಈ ಮಾಧ್ಯಮದ ಮೂಲಕ ನಮ್ಮ ಇನ್ನೂ ಗುರು ಹಿರಿಯರ ಮೂಲಕ ಇಷ್ಟೇ ಕೇಳ್ಕೊತೀನಪ್ಪ ಅಂತಂದ್ರೆ ದಯವಿಟ್ಟು ಇದರ ಉಗ್ರ ಹೋರಾಟ ನಾವು ಇನ್ನೂ ಜಾಸ್ತಿ ಮಾಡ್ಬೇಕು. ಇದಕ್ಕೆ ಜಾಸ್ತಿ ಯುವಕರು ಕಾಲೇಜಿನವರು ಸೇರಿಕೊಂಡಾಗ ಮಾತ್ರ ಇದ್ರ ಮೇಲೆ ಸಂಸತ್ತರವರೆಗೂ ಹೋಗಾಕ ಸಾಧ್ಯ ಐತಿ. ಅಲ್ಲಿ ನಮ್ಮ ರಾಮದುರ್ಗ ಬಗ್ಗೆ ಹೌದಪ್ಪ ಇದಂತ ನಾವು ಹೋರಾಟಕ್ಕೆ ಒಂದು ಬೆಲೆ ಸಿಗ್ತೈತೆ. ಒಂದೆರಡು ಮಾತಾಡಕ್ಕೆ ಹೇಳಿದ್ದಾರೆ. ಈ ರೈಲ್ವೆ ಬಗ್ಗೆ ಮಾತಾಡಬೇಕಂದ್ರೆ ಮೊದಲನೇದಾಗಿ ಬಾಗಲಕೋಟ್ ಕುಡ್ಚಿ ರೈಲ್ವೆ ಹೋರಾಟ ಯಾವ ಥರ ಕುತುಬುದ್ದೀನ್ ಕಾಜಿ ಅವರು ಮಾಡಿದ್ರು ಅಂತಂದ್ರೆ ನನಗೆ ಗೊತ್ತೈತೆ. ಯಾಕಂದರೆ ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟಿನವರು. ಇಲ್ಲಿ ಬಂದು ನಾ 30 ವರ್ಷ ಆತ ರಾಮದುರ್ನಲ್ಲಿ. ಯಾಕಂದ್ರೆ ಕುತುಬುದ್ದೀನ್ ಕಾಜಿ ಅವರು ರೈಲ್ವೆ ಹೋರಾಟ ಮಾಡೋ ಮುಂದೆ ನಾ ಇನ್ನೂ SLC ಅಥವಾ ಏನಾದ್ರು ಫಸ್ಟ್ ಇಯರ್ ಇರ್ಬೋದು. ಇವತ್ತಿನ ಅವರ ಪರಿಶ್ರಮ ಅವ್ರ ಇದರಿಂದ ಬಾಗಲಕೋಟ್ ಕುಡ್ಚಿ ರೈಲ್ವೆ ಆಗಿದ್ದು. ಅದಕ್ಕೆ ಈ ರೈಲ್ವೆ ಆಗಬೇಕಂತಂದ್ರೆ ನಾವು ಒಮ್ಮೆ ಆಗಂಗಿಲ್ಲ. ಯಾಕಂದ್ರೆ 20-30 ವರ್ಷ ಪರಿಶ್ರಮದಿಂದ ಇವತ್ತಿನ ಬಾಗಲಕೋಟ್ ಕುಡ್ಚಿ ರೈಲ್ವೆ ಹಳಿ ಜೋಡ್ಸಾಕತ್ತಾರ, ರೈಲ್ವೆ ಆಗಿದೆ. ಅದಕ್ಕೆ ನಾವು ದಯವಿಟ್ಟು ರಾಮದುರ್ಗ ತಾಲೂಕಿನ ಜನತೆಗೆ ಹಾಗೂ ಸೌದತ್ತಿ ತಾಲೂಕಿನ ಜನತೆಗೆ ಮನವಿ ಮಾಡೋದು ಏನಂತಂದ್ರೆ, ಇವತ್ತಿನ ದಿವಸ ನಾವು ಸ್ವಯಂ ಪ್ರೇರಿತವಾಗಿ ನಾವು ಬಂದು ಏನೈತಲ್ಲ ಸ್ಟ್ರೈಕ್ನಾಗಾಗಲಿ ಅಥವಾ ನಾವೇನೈತಲ್ಲ ಭಾಗವಹಿಸುವುದರಿಂದ ಏನೈತಲ್ಲ ಮುಂದಿನ ದಿನಮಾನಗಳು ಏನೈತಲ್ಲ ರೈಲ್ವೆ ನಾವು ಪಡಿತಕ್ಕದ್ದು. ಈ ಸಂದರ್ಭದಲ್ಲಿ ಮುಫ್ತಿ ಜಹೂರ ಹಾಜಿ, ಗೈಬು ಜೈನೆ ಖಾನ್, ಜಗದೀಶ್ ದೇವರೆಡ್ಡಿ, ಶಫಿ ಬೆಣ್ಣೆ, ವಿಜಯ್ ನಾಯಕ್, ವಿಜಯ್ ಗುಡದಾರಿ, ಸುಲೋಚನಾ ಯಾದವಾಡ, ಸರಸ್ವತಿ ಮಾಲಶೆಟ್ಟಿ, ಪದ್ಮಾವತಿ, ಸರಳ ಪತ್ತೇಪುರ, ಎಂಕೆ ಯಾದವಾಡ್, ಚಂದ್ರು ಮಾಳದಕರ್, ಶ್ರೀನಿವಾಸ್ ಗೌಡ ಪಾಟೀಲ, ಮುತ್ರುಜಾ ಅಲಿ, ಪೆಂಡಾರಿ ಸಿರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.